ತಿರುಪತಿ ವಿಸ್ಮಯ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀನಿ. ಇವತ್ತು 3ನೇ ಭಾಗ. ಶ್ರೀನಿವಾಸ್ ಕಲ್ಯಾಣ ಈ ಭೂಲೋಕದಲ್ಲಿ ನಡೆದ ಅದ್ಧೂರಿ ಮದುವೆಯಂತೆ. ಅದಕ್ಕಾಗಿ ಚಂದದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತಂತೆ. ಕಡು ಬಡತನದ ಮನೆಯಲ್ಲಿ ಹುಟ್ಟಿದ ಶ್ರೀನಿವಾಸ ಅದೆಷ್ಟು ಅದ್ಧೂರಿಯಾಗಿ ಮದುವೆಯಾದ. ಅದಕ್ಕಾಗಿ ಕುಬೇರನಿಂದ ಸಾಲ ಪಡ್ಕೊಂಡ. ಆ ಸಾಲವನ್ನು ಅವನ ಭಕ್ತಾದಿಗಳು ತೀರಿಸಬೇಕು. ಎಂಥ ಅದ್ಭುತ ಕಥೆ ಅದು. ಬನ್ನಿ, ಇವತ್ತು ಶ್ರೀನಿವಾಸ ಕಲ್ಯಾಣದ ವೈಭವ ನಿಮ್ಮ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನೋಡಿ. ಆಹಾ, ಕಡು ಬಡವನ ಅದ್ಧೂರಿ ಕಲ್ಯಾಣ ಅದು. ಕುಬೇರ ತಟ್ಟನೆ ಸಾಲ ಕೊಟ್ಟಿದ್ಯಾಕೆ ಗೊತ್ತಾ? ತಿರುಪತಿ ತಿಮ್ಮಪ್ಪ ಅಂದ್ರೆ ಬೇಡಿದ್ದನ್ನ ನೀಡುವ ದೇವರು. 7 ಬೆಟ್ಟಗಳ ಮೇಲಿರುವ ಆತನನ್ನ ನಂಬಿ ದಿನಕ್ಕೆ ಸಾವಿರಾರು ಜನ ಹೋಗ್ತಾರೆ. ಇಷ್ಟಾರ್ಥ ಈಡೇರಿಸುವಂತೆ ಹಾಗೂ ಕಷ್ಟ ನಿವಾರಿಸುವಂತೆ ಬೇಡಿ ಹರಕೆಯನ್ನ ತೀರಿಸ್ತಾರೆ. ತಿಮ್ಮಪ್ಪನ ದೇವಾಲಯಕ್ಕೆ ದಿನಕ್ಕೆ ಕಡಿಮೆ ಅಂದ್ರೂ 2 ರಿಂದ 3 ಕೋಟಿ ರೂಪಾಯಿ ದೇಣಿಗೆ ಬರುತ್ತೆ. ಹಾಗಾಗಿ ಈ ದೇವಾಲಯವನ್ನ ಸಿರಿವಂತ ದೇವಾಲಯ ಅಂತ ಹೇಳಲಾಗುತ್ತೆ. ಇಷ್ಟೆಲ್ಲ ಸಂಪತ್ತಿನ ಒಡೆಯ ವೆಂಕಟೇಶ್ವರನ ಸಾಲ ಇನ್ನೂ ಕೂಡ ತೀರಿಲ್ವಂತೆ. ಲಕ್ಷ್ಮಿಯನ್ನ ಸಮಾಧಾನಗೊಳಿಸುವುದಕ್ಕೆ ಭೂಮಿಗೆ ಬಂದ ವಿಷ್ಣು ತಿರುಪತಿಯ ಅರಣ್ಯದಲ್ಲಿ ಬಡ ಮಹಿಳೆಯ ಮಗನಾಗಿ ಜನಿಸ್ತಾನೆ. ಪರ್ವತರಾಜನ ಮಗಳಾದ ಪದ್ಮಾವತಿಯಾಗಿ ಮರುಜನ್ಮ ಪಡೆದ ಲಕ್ಷ್ಮಿಯನ್ನ ಒಲಿಸಿಕೊಳ್ತಾನೆ. ಆದರೆ ರಾಜ ಮನೆತನದ ಯುವರಾಣಿಯನ್ನ ವರಿಸಲು ತಾನು ಅರ್ಹ ಅಂತ ವಿಷ್ಣು ಸಾಬೀತು ಮಾಡಬೇಕಿತ್ತು. ಕುಬೇರನಿಂದ ಸಾಲ ಪಡೆದ ವೆಂಕಟೇಶ್ವರ. ಶ್ರೀನಿವಾಸನ ಕರೆ ಬರುತ್ತಿದ್ದಂತೆಯೇ ಕುಬೇರ ಓಡೋಡಿ ಬಂದ. ನನಗೆ ಪದ್ಮಾವತಿಯ ಜೊತೆ ವೈಶಾಖ ಮಾಸದಲ್ಲಿ ವಿವಾಹ ನಡೆಯಲಿದೆ. ವಿವಾಹಕ್ಕೆ ಬೇಕಾದ ಅನುಕೂಲತೆಗಳನ್ನು ನೀನೇ ಮಾಡಬೇಕು. ಕಲಿಯುಗದಲ್ಲಿ ನನ್ನ ಭಕ್ತರು ಸಮರ್ಪಿಸುವ ಕಾಣಿಕೆಯಿಂದ ನಿನ್ನ ಸಾಲವನ್ನ ತೀರಿಸ್ತೀನಿ ಅಂತ ಶ್ರೀನಿವಾಸ ಹೇಳಿದ. ಆಗ ಕುಬೇರ ಹೇಳ್ತಾನೆ, ಓ ಶ್ರೀನಿವಾಸ, ಶ್ರೀಮನ್ ನಾರಾಯಣ, ಜಗನ್ನಾಥ, ನೀನು ನನ್ನಲ್ಲಿ ಧನ ಕೇಳುವುದಕ್ಕಿಂತ ಮಿಗಿಲಾದ ಭಾಗ್ಯವೇನಿದೆ? ಸಾಕ್ಷಾತ್ ಆ ಲಕ್ಷ್ಮೀಪತಿಗೆ ಸಾಲ ಕೊಡುವ ಭಾಗ್ಯ ಯಾರಿಗೆ ಸಿಗುತ್ತೆ? ತಪ್ಪದೇ ಕೊಡ್ತೀನಿ ಎಂದ. ಪ್ರಭು ಶ್ರೀನಿವಾಸನ ಮೊದಲ ಭಕ್ತ ಗರುಡ. ಕುಬೇರ ಹೋದೊಡನೆ ಶ್ರೀನಿವಾಸನು ಗರುಡನನ್ನ ಮನಸ್ಸಿನಲ್ಲೇ ನೆನೆದ. ಯಾಕಂದ್ರೆ ಗರುಡ ಶ್ರೀನಿವಾಸನ ಮೊದಲ ಭಕ್ತ. ಎಲ್ಲಾ ಸಮಯದಲ್ಲೂ ಶ್ರೀ ಸ್ವಾಮಿಯ ಆಜ್ಞೆಗಾಗಿ ರೆಕ್ಕೆ ಬಿಚ್ಚಿ ತಯಾರಾಗಿರುವ ಪ್ರಿಯ ಭಕ್ತ. ಶ್ರೀನಿವಾಸನು ನೆನೆದೊಡನೆ ಗರುಡ ಪ್ರತ್ಯಕ್ಷನಾದ. ಸ್ವಾಮಿ, ಏನು ನಿನ್ನ ಆಜ್ಞೆ ಅಂತ ವಿನಯದಿಂದ ಕೇಳಿದ. ಓ ಗರುಡ, ನಿನಗೊಂದು ಶುಭವಾರ್ತೆ. ನಾನು ಆಕಾಶರಾಜನ ಪುತ್ರಿ ಪದ್ಮಾವತಿಯನ್ನ ವರಿಸುತ್ತಿದ್ದೇನೆ. ಎಲ್ಲ ಲೋಕಗಳಿಗೆ ಹೋಗಿ ದೇವತೆಗಳನ್ನ ನನ್ನ ವಿವಾಹಕ್ಕೆ ಆಹ್ವಾನಿಸು ಎಂದ ಶ್ರೀನಿವಾಸ. ಆಗ ಗರುಡ ಹೇಳ್ತಾನೆ, ಸ್ವಾಮಿ ಪರಂಧಾಮ, ಪರಮ ಪುರುಷ, ನಿನ್ನ ವಿವಾಹ ಈ ಜಗತ್ತಿಗೆಲ್ಲ ಮಹದಾನಂದದಾಯಕವು. ಶ್ರೀ ಲಕ್ಷ್ಮೀ ನಾರಾಯಣರ ವಿವಾಹ ಕಣ್ಣಾರೆ ನೋಡುವವರ ಅದೃಷ್ಟ ಏನೆಂದು ಹೇಳಲಿ. ನಿಮ್ಮ ವಿವಾಹದ ಬಗ್ಗೆ ತಿಳಿದವರ ಹಿಂದಿನ ಜನ್ಮಗಳ ಪಾಪಗಳೆಲ್ಲ ಸುಟ್ಟು ಬೂದಿಯಾಗುತ್ತೆ ಎಂದ. ಗರುಡ ಮೊದಲು ಕೈಲಾಸಕ್ಕೆ ಹೋಗಿ ಮಹಾಶಿವನ ದರ್ಶನ ಮಾಡಿದ. ಸಪರಿವಾರ ಸಮೇತ ವಿವಾಹಕ್ಕೆ ತಪ್ಪದೇ ಬರಬೇಕು ಅಂತ ಓಲೆ ಕೊಟ್ಟ. ಆಗ ಪಾರ್ವತಿ ಹೇಳ್ತಾಳೆ, ಓ ವೈನತೇಯ, ಎಂಥ ಒಳ್ಳೆ ಮಾತು ಹೇಳಿದೀಯ. ಇಕೋ, ನಿನಗೆ ಬಹುಮಾನ ಅಂತ ತನ್ನ ಪಕ್ಕದಲ್ಲೇ ಇದ್ದ ಫಲಗಳನ್ನ ಕೊಟ್ಲು. ಗರುಡ ಆಹ್ವಾನಿಸ್ತಾ ಇದ್ದಂತೆಯೇ ಇಂದ್ರನು ಸಂತೋಷದಿಂದ ತಪ್ಪದೇ ಬರ್ತೀನಿ ಎಂದ. ಇಂದ್ರನನ್ನ ಬೀಳ್ಕೊಂಡು ಗರುಡನು ದೇವತೆಗಳ ಶಿಲ್ಪಿ ವಿಶ್ವಕರ್ಮನ ಹತ್ತಿರ ಹೋದ. ವಿಶ್ವಕರ್ಮ, ನಿನಗಾಗಿ ಶುಭವಾರ್ತೆ ತೆಗೆದುಕೊಂಡು ಬಂದಿದ್ದೇನೆ. ವೈಕುಂಠವಾಸಿಯಾದ ಶ್ರೀಮನ್ನಾರಾಯಣನು ಭೂಲೋಕದಲ್ಲಿ ಶ್ರೀನಿವಾಸನಾಗಿರುವ ವಿಷಯ ನಿನಗೆ ತಿಳಿದಿದೆ ತಾನೆ? ಶ್ರೀನಿವಾಸನಿಗೆ ಈ ವೈಶಾಖ ಮಾಸದಲ್ಲಿ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳಾದ ಪದ್ಮಾವತಿಯೊಂದಿಗೆ ವಿವಾಹ ನಡೆಯಲಿದೆ. ಈ ಕಲ್ಯಾಣಕ್ಕೆ ಸಕಲ ದೇವತೆಗಳು, ಮುನಿಗಣಗಳು, ಸಿದ್ಧರು, ಕಿನ್ನರ ಕಿಂಪುರುಷ ಗಣಗಳು ಬರುತ್ತಿದ್ದಾರೆ. ಅವರೆಲ್ಲರ ವಸತಿಗಾಗಿ ಅದ್ಭುತವಾದ ನಗರ ನಿರ್ಮಿಸುವಂತೆ ಶ್ರೀಮನ್ನಾರಾಯಣನು ನಿನಗೆ ಹೇಳಿ ಕಳಿಸಿದ್ದಾನೆ ಎಂದ.
ಮರುದಿನವೇ ವಿಶ್ವಕರ್ಮ ತನ್ನ ಸಹಾಯಕರೊಂದಿಗೆ ಶೇಷಾಚಲ ಸೇರಿದ. 2 ದಿನದಲ್ಲೇ ಶೇಷಾಚಲವನ್ನ ಅದ್ಭುತವಾಗಿ ಬದಲಿಸಿದ. ಬ್ರಹ್ಮಾಂಡವೇ ಗೃಹಗಳಂತಿದ್ದು, ಮಧ್ಯ ಮಧ್ಯ ಶಿಲಾಕೃತಿಗಳು, ವಸತಿ ಗೃಹಗಳಲ್ಲಿ ಅದ್ಭುತವಾದ ಶಿಲ್ಪಕಲೆ, ಸುಂದರ ಉದ್ಯಾನವನಗಳು. ಸೃಷ್ಟಿಕರ್ತ ಬ್ರಹ್ಮನ ವಸತಿ ಗೃಹದ ಯಾವ ಸ್ತಂಭ ಮುಟ್ಟಿದರೂ ವೇದ ಪಠಣ ಕೇಳಿ ಬರುತ್ತಿತ್ತು. ಶಿವ ಪಾರ್ವತಿಯರ ವಸತಿ ಗೃಹದ ಕಂಬಗಳನ್ನು ಮುಟ್ಟಿದ್ರೆ ಓಂಕಾರನಾದ ಕೇಳಿಸುವಂತಿತ್ತು. ಮತ್ತೆ ಕೆಲವು ಕಂಬಗಳನ್ನು ಮುಟ್ಟಿದ್ರೆ ಢಮರಿನ ಧ್ವನಿ ಬರುತ್ತಿತ್ತು. ಇನ್ನು ಬೇರೆ ಕಂಬ ಮುಟ್ಟಿದ್ರೆ ಶಂಖದ ಧ್ವನಿ ಬರುತ್ತಿತ್ತು. ಮದುಮಗ ಶ್ರೀನಿವಾಸನಿಗೋಸ್ಕರ ಪ್ರತ್ಯೇಕ ಭವನವೇ ನಿರ್ಮಾಣವಾಯಿತು. ಆ ಭವನದಲ್ಲಿ ಚಂದದ ಕೊಠಡಿಯನ್ನ ನಿರ್ಮಿಸಲಾಯಿತು. ಭವನದ ಮುಂದೆ ಚಂದದ ಹೂದೋಟಗಳು ನಿರ್ಮಿಸಲ್ಪಟ್ಟು, ಭವನದ ಮೇಲೆ ಬಣ್ಣ ಬಣ್ಣದ ಹೂಗಳಿಂದ ಅದ್ಭುತವಾದ ಶಂಖ ಚಕ್ರ ನಾಮಗಳನ್ನು ರಚಿಸಲಾಯಿತು. ಉದಯ ಕಾಲದಲ್ಲೇ ಪಾರ್ವತಿ ಪರಮೇಶ್ವರರು ಅದ್ಭುತ ನೃತ್ಯವನ್ನ ಮಾಡುತ್ತಾ ಶೇಷಾಚಲ ಸೇರಿದರು. ಸ್ವಲ್ಪ ಸಮಯದಲ್ಲೇ ವಿಘ್ನೇಶ್ವರನು ಮೂಷಿಕ ವಾಹನದ ಮೇಲೆ ಬಂದರೆ, ಸುಬ್ರಹ್ಮಣ್ಯೇಶ್ವರನು ದೇವಸೇನೆಯರೊಂದಿಗೆ ನವಿಲು ವಾಹನದ ಮೇಲೆ ಬಂದ. ಕಾರ್ತಿಕೇಯನು ಬರುವ ಮೊದಲು ನವಿಲುಗಳು ಗರಿಬಿಚ್ಚಿ ನಾಟ್ಯವಾಡಿದವು. ಅಲ್ಲಿರುವವರೆಲ್ಲರೂ ನೃತ್ಯ ನೋಡಿ ಆನಂದಿಸಿದರು. ಶ್ರೀನಿವಾಸ ಪದ್ಮಾವತಿ ಕಲ್ಯಾಣ ಹೇಗಿತ್ತು? ಶ್ರೀನಿವಾಸನಿಗೆ ಮಾವ ಕೊಟ್ಟ ಉಡುಗೊರೆ ಎಂಥದ್ದು? ಎಲ್ಲವನ್ನೂ ಹೇಳ್ತೀವಿ, ಮಿಸ್ ಮಾಡಬೇಡಿ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಕುಬೇರ ದುಡ್ಡು ಕೊಟ್ಟಿದ್ದು ಫ್ರೀಯಾಗಿ ಕೊಟ್ಟಿದ್ದಲ್ಲ, ಬಡ್ಡಿ ಕೊಡಬೇಕು. ಹಾಗಾಗಿ ಈಗಲೂ ಕೂಡ ತಿಮ್ಮಪ್ಪನ ಭಕ್ತರಿರ್ತಾರಲ್ಲ, ಈಗ ಬಡ್ಡಿ ಕಾಸರವಾಡ ಅಂತೇಳಿ ಅವನಿಗೆ ಯಾಕೆ ಅಂತಂದರೆ, ಬಡ್ಡಿ ದುಡ್ಡು ತೊಗೊಂಡ್ರೆ ಆತನಿಗೆ ಕಾಣಿಕೆ ಹಾಕ್ಬೋದು ಅಂತೇಳಿ. ಅಲ್ಲಿ ಅಪರಾಧ ಆಗೋದಿಲ್ಲ, ಬಡ್ಡಿ ತೊಗೋಬೋದು. ಬಡ್ಡಿ ತೊಗೊಂಡ್ರೆ ಆತನಿಗೆ ಕಾಣಿಕೆ ಹಾಕಿದರೆ ಮುಗೀತು. ಯಾಕೆಂದರೆ ಅದೇ ಬಡ್ಡಿ ಕೊಡಬೇಕಲ್ಲ ಕುಬೇರನಿಗೆ. ಆ ಥರದ ಪೌರಾಣಿಕ ಹಿನ್ನೆಲೆ ಅದಕ್ಕೆ. ಎಸ್, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಈ ಕುಬೇರ ದುಡ್ಡು ಕೊಟ್ಟಿದ್ದು ಫ್ರೀಯಾಗಿ ಕೊಟ್ಟಿದ್ದಲ್ಲ, ಬಡ್ಡಿ ಕೊಡಬೇಕು. ಹಾಗಾಗಿ ಈಗಲೂ ಕೂಡ ತಿಮ್ಮಪ್ಪನ ಭಕ್ತರಿರ್ತಾರಲ್ಲ, ಈಗ ಬಡ್ಡಿ ಕಾಸರವಾಡ ಅಂತೇಳಿ ಅವನಿಗೆ ಯಾಕೆ ಅಂತಂದರೆ, ಬಡ್ಡಿ ದುಡ್ಡು ತೊಗೊಂಡ್ರೆ ಆತನಿಗೆ ಕಾಣಿಕೆ ಹಾಕ್ಬೋದು ಅಂತೇಳಿ. ಅಲ್ಲಿ ಅಪರಾಧ ಆಗೋದಿಲ್ಲ, ಬಡ್ಡಿ ತೊಗೋಬೋದು. ಬಡ್ಡಿ ತೊಗೊಂಡ್ರೆ ಆತನಿಗೆ ಕಾಣಿಕೆ ಹಾಕಿದರೆ ಮುಗೀತು. ಯಾಕೆಂದರೆ ಅದೇ ಬಡ್ಡಿ ಕೊಡಬೇಕಲ್ಲ ಕುಬೇರನಿಗೆ. ಆ ಥರದ ಪೌರಾಣಿಕ ಹಿನ್ನೆಲೆ ಅದಕ್ಕೆ. ಎಸ್, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.